ನಿನ್ನ ತಲೆಯಲ್ಲಿ ಏನು ಅಂತ ಉಂಟು? ನಿನ್ನ ತಲೆಯಲ್ಲಿ ಏನುಂಟು? ನನ್ನ ತಲೆಯಲ್ಲಿ ಇರುವುದೇನುಂಟು? ನನ್ನನ್ನು ಕಂಡಾಗ ಎಂತದ್ದು ಹೇಳಿದ್ದು ನೀನು? ನಿನ್ನೆ ಬರುತ್ತಿ. ಅದು ಮೊದಲು ನೀನು ಪರೀಕ್ಷೆ ಮಾಡಬೇಕು, ಯಾರಾದ್ರೂ ತಜ್ಞರಿದ್ರು ಇದರ ಬರು ಏನು ಅಂತ. ಹಳತಾಯ್ತಲ್ಲ ನನ್ನ ಬಲಹು ಲೆಕ್ಕಾಚಾರ ಆಗಬೇಡ. ನಾನು ಬಂದು ಕುತ್ತಿಗೆ ಮುಂದೆ ಮಾಡಿ ಈಗ ಬೀಳ್ತಾದೆ ಈಗ ಬೀಳ್ತಾದೆ ಅಂತ ಕಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಹೋಗುತ್ತಿದ್ರೆ ನೀನೇ ಬೀಳ್ತಿದ್ದೆ. ಅಷ್ಟರಲ್ಲಿ ನೀನು ಹೇಳ್ಕೊಂಡು ಹೋದ್ಯಲ್ಲ. ಅವಳು ನನಗೆ ಮಾಲೆ ಹಾಕಿದ್ದಲ್ಲ. ಮಾಲೆ ಹಾಕುವಾಗ ಹೇಳಬೇಕಿತ್ತು. ನಿನ್ನ ಹರಕೆಲ್ಲ ಹೋದ ಹುಡುಗಿ, ಈ ಮಾಲೆ ನನಗಲ್ಲ, ಇದರ ಜನ ಬೇರೆ ಇದ್ದಾರೆ, ಅವರಿಗೆ ಹಾಕು, ನನ್ನ ತೋರಿಸ್ಬೇಕಿತ್ತು. ಈಗ ಗಣಪತಿ ಕೈ ಕೊಟ್ಟದು ನಿನಗೆ? ಗಣಪತಿ ಕೈ ಕೊಟ್ಟ. ಮತ್ತೆ ಮಾರಿಯಮ್ಮನ ಕೈ. ಯಾವ ಲೆಕ್ಕದಲ್ಲಿ ನಾನು ಮದುವೆ ಆಗುವುದು? ಇದು ಹೇಳಿದ ಹಾಗೆ ಮದುವೆ ಆಗಬೇಕು ಅಂತಾದ್ರೆ ಒಂದು ಪ್ರಾಯ ಅಂತ ಉಂಟು. ಎಷ್ಟು ವರ್ಷ? ಹೆಚ್ಚಾಗಲಿಲ್ಲ. 15 ಕಳೆದು 16ಕ್ಕೆ ಕಾಲು ಇಟ್ಟಿದ್ದೇನಷ್ಟೇ. ಎಷ್ಟು? 16ಕ್ಕೆ ಕಾಲು ಇಟ್ಟಿದ್ದೇನಷ್ಟೇ. 16 ಅಲ್ವಾ? ಇದಕ್ಕೆ 16 ಯುವಕ ಎಲ್ಲಿ ಹೋಗಿದೆ? ಅದು ನಿಜವಾಗಿಯೂ ಹೋದದ್ದಲ್ಲ. ಮತ್ತೆ ಕೂದಲು ಬರ್ತಾ ಉಂಟಷ್ಟೇ. ಹೌದಾ? 18 ಆಗುವಾಗ ಬರ್ತಾರೆ. ಇನ್ನು ಬರುವುದೇ ಈಗ ಹುಡುಗ ಈ ಬೋಳು ತಲೆಯನ್ನು ತೋರಿಸಿದ್ದೆಲ್ಲ ಲೋಕಕ್ಕೆ ನಿನಗೆ ನಾನು ಮಾಡ್ತೇನೆ. ಇಂದಲ್ಲ ನಾಳೆ ನಿನಗೂ ಇದೇ ಪರಿಸ್ಥಿತಿ ಬರ್ತದೆ. ಆ ಹುಡುಗಿಯನ್ನು ಬಿಟ್ಟು ಕೊಡು. ಎಲ್ಲ ಹೇಳ್ತಾರೆ ಮೊದಲೆಲ್ಲ ಹೇಳ್ತಾರೆ ತಲೆ ಹೋದಾದವರಲ್ಲಿ ತುಂಬಾ ಹಣ ಉಂಟು. ಸಂಬೋಧನೆ ಆಗಿದೆ. ಆ ಹುಡುಗಿಯನ್ನು ಬಿಟ್ಟು ಕೊಡು. ಬಿಟ್ಟು ಕೊಡು. ಓಡೋದಿದ್ದರೆ ಕೈ ಹಾಕಿ ಏನೇನು. ಹೌದಾ? ಹೌದು. ನಿನ್ನ ಬರು ಹೇಳು ಅಂತ ನನಗೂ ನೋಡಬೇಕು. ಹೌದಾ? ನಿಜವಾಗಿಯೂ ನನಗೆ ಅವಳಲ್ಲಿ ಮನಸ್ಸಿಲ್ಲ. ಅದೇ ಎರಡು ಬೆಟ್ಟು ಬಿಡುವಾಗ ಮನಸ್ಸಿಲ್ಲ ಅಂತ ಮನಸ್ಸಿಲ್ಲ ಅಂತ ಹೇಳಿದೆ. ಆ ಹುಡುಗಿ ನನ್ನ ಹಾಗ ಅಲ್ಲ, ಸ್ವಲ್ಪ ದಪ್ಪಾಗಿದ್ದ. ಅಪ್ಪ ಮಾತ್ರ ಅಲ್ಲ, ಮಗಳ ಹಾಗಿದ್ದಾರೆ. ಅದಕ್ಕೆ ಬೇಕಾಗಿ ನಾನು ನಿನಗೆ ತ್ಯಾಜ್ಯ ಮಾಡಿದ್ದೆ. ಅದು ತ್ಯಾಜ್ಯ ಅಲ್ವೋ? ತ್ಯಾಗ. ಅದೇ ಎರಡು ಒಂದೇ, ತ್ಯಾಗವೂ ತ್ಯಾಜ್ಯ. ತ್ಯಾಜ್ಯ ನಿನಗೆ ತ್ಯಾಗ ಮಾಡಿದ್ದೇನೆ. ಕೊಂಡೋಗಿ. ಹೌದಾ? ಹೋಗು ಅಂತ ಹೇಳಿಕ್ಕೆ ನಿನ್ನ ಜನ ಅಲ್ಲ ನಾನು. ಬಂದವನಿಗೆ ಹೋಗ್ಲಿಕ್ಕೆ ಗೊತ್ತುಂಟು, ಕರ್ಕೊಂಡು ಹೋಗು. ಆಗ ಅಲ್ಲಿಗೆ ಎಳೀತಾ ಉಂಟು. ನೋಡಿದ್ಯಾ, ಎಲ್ಲಾ ರಕ್ಕಸರು ಜೊತೆಯಾಗಿ ಯುದ್ಧಕ್ಕೆ ಬಂದು ಧರ್ಮ ಯುದ್ಧ ನಡೆಯುತ್ತಿದ್ದಲ್ಲಿ ಆ ಧರ್ಮ ಯುದ್ಧವಾಯಿತು. ಆ ಸಮಯದಲ್ಲಿ ಕೊಟ್ಟಂತಹ ಒಂದು ಗಂಧರ್ವ ಕೊಟ್ಟಂತಹ ವಿದ್ಯೆ ಸಂಮೋಹನಾಸ್ತ್ರ, ಅದನ್ನು ಪ್ರಯೋಗ ಮಾಡಿದ್ದೆ ತಡ ಎಲ್ಲರೂ ಪಲಾಯನವಾದಿಗಳಾಗಿದ್ದಾರೆ. ಯುದ್ಧದಲ್ಲಿ ಅಯೋಧ್ಯ ಯುವ ನಾಯಕನಾದಂತಹ ಅಜಯಕುಮಾರನಿಗೆ ಜಯವಾಗಿದೆ. ಈ ಸಂತೋಷದ ವಿಷಯವನ್ನು ಅಪ್ಪಯ್ಯ ಇಲ್ಲಿ ಹೇಳಬೇಕು. ರಥ ಸಿದ್ಧವಾಗಿದೆ, ರಥವನ್ನು ಏರಿ ಸಾಕೆಯ